ನಮಸ್ಕಾರ. ಜಯಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇರೋದು ಒಂದು ಮಹತ್ವದ ವಿಷಯ. ಅದು ಸಾಹಿತ್ಯ ಪ್ರಪಂಚದ ಬಗ್ಗೆ. ಈ ಸಾಹಿತ್ಯ ಪ್ರಪಂಚ ಅನ್ನೋದು ವಿಶಾಲವಾದದ್ದು. ಇಲ್ಲಿ ಬೇಕಾದಷ್ಟು ಲೇಖಕರು, ಸಾಹಿತಿಗಳು ಒಳ್ಳೊಳ್ಳೆಯ ಪುಸ್ತಕಗಳನ್ನು, ಕಥೆಗಳನ್ನು ಬರೆದಿರ್ತಾರೆ. ಅವುಗಳು ಜ್ಞಾನಕ್ಕೋಸ್ಕರ ಮತ್ತು ಮುಂದಿನ ಒಂದು ಜೀವನದ ಬೆಳವಣಿಗೆಗೋಸ್ಕರ ಕೆಲವೊಂದು ಪುಸ್ತಕಗಳಿವೆ. ಅವುಗಳನ್ನು ನಾವು ತಿಳ್ಕೋಬೇಕು. ಅದರ ಬಗ್ಗೆ ನಾನು ಹೇಳ್ತಾ ಇದ್ದೆ. ಬೇಕಾದಷ್ಟು ಸಾಹಿತಿಗಳು ಬೇಕಾದಷ್ಟು ವಿಷಯಗಳ ಬಗ್ಗೆ ಮಹತ್ವವನ್ನು ಹೇಳಿಕೊಟ್ಟಿದ್ದಾರೆ. ಇವುಗಳು ಇತ್ತೀಚೆಗೆ ಬಹಳ ಕಡಿಮೆಯಾಗಿದೆ. ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಬೇಕು ಅಂತ ಅನ್ನಿಸ್ತು. ಅದಕ್ಕೆ ಈ ವಿಡಿಯೋನ ನಾನು ಹೇಳ್ತಾ ಇದ್ದೆ. ಇದು ಅತ್ಯಮೂಲ್ಯವಾದಂಥ ಒಂದು ವಿಷಯ. ಇದನ್ನು ಯಾರೂ ಸ್ಕಿಪ್ ಮಾಡಲಾರ್ದೇ ಕೇಳ್ರಿ. ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು ಸಾಹಿತ್ಯದ ಒಂದು ಜ್ಞಾನಾರ್ಜನೆಗೋಸ್ಕರ. ಇತ್ತೀಚೆಗೆ ಅದು ತುಂಬ ಕಡಿಮೆಯಾಗಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೆ. ಯಾರ ಮನಸ್ಸು ನೋಯಿಸೋದಕ್ಕೂ ಅಂತ ಅಲ್ಲ, ಏನಲ್ಲ. ಈ ವಿಷಯನ ನೀವು ಎಷ್ಟು ತಿಳ್ಕೊತೀರೋ ಅಷ್ಟು ಒಳ್ಳೆಯದು. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಮತ್ತು ನಾನು ಈ ವಿಷಯ ಹೇಳಿರೋದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ. ತಪ್ಪಾಗಿದ್ದರೆ ಅದನ್ನು ಹೇಳಿ. ಇತ್ತೀಚೆಗೆ ಕೇವಲ ಮೊಬೈಲು ಮತ್ತು ಟಿ ವಿ ಹಾವಳಿಯಿಂದ ಈ ಸಾಹಿತ್ಯದ ಕಡೆ ಗಮನನೇ ಕಡಿಮೆಯಾಗಿದೆ. ಪುಸ್ತಕಗಳನ್ನ ಓದೋದು ತುಂಬ ಕಡಿಮೆಯಾಗಿದೆ. ಕನಿಷ್ಠ ಪಕ್ಷ ಈ ವಿಡಿಯೋ ನೋಡೋದ್ರಿಂದ ಸಾಹಿತ್ಯದ ಕಡೆಗೆ ಸ್ವಲ್ಪ ಒಲವು ಕೊಟ್ಟರೆ ಮತ್ತು ಅದರ ಬಗ್ಗೆ ನಾವು ತಿಳ್ಕೊಂಡ್ರೆ ತುಂಬ ಒಳ್ಳೆಯದು. ಪ್ರತಿಯೊಬ್ಬರೂ ಮನೆಯಲ್ಲಿ ಪುಸ್ತಕಗಳನ್ನು ಓದಬೇಕು. ಅದರ ಜ್ಞಾನವನ್ನು ತಗೋಬೇಕು. ಪುಸ್ತಕ ಓದಿದಷ್ಟು ಮನುಷ್ಯನಿಗೆ ಜ್ಞಾನ, ಬುದ್ಧಿ ಎಲ್ಲ ಬೆಳೀತದೆ. ಅದಕ್ಕೋಸ್ಕರ ನಾವು ಪುಸ್ತಕವನ್ನು ಓದಬೇಕು. ಮನೆಯಲ್ಲಿ ಮಕ್ಕಳಿಗೂ ಕೂಡ ಪುಸ್ತಕವನ್ನು ಓದೋದಕ್ಕೆ ನಾವು ಅದನ್ನು ಅಭ್ಯಾಸ ಮಾಡಿಸ್ಬೇಕು. ಕೇವಲ ಸ್ಕೂಲ್ ಪುಸ್ತಕಕ್ಕಿಂತ ಈ ಸಾಹಿತ್ಯದ ಪುಸ್ತಕಗಳನ್ನು ಓದೋದ್ರಿಂದ ಅವರ ಜ್ಞಾನ ತುಂಬ ಹೆಚ್ಚಾಗಿ ಚೆನ್ನಾಗಿ ಬೆಳೀತದೆ. ಕೇವಲ ಮೊಬೈಲು ಮತ್ತು ಟಿ ವಿಯಿಂದ ಅವರ ಜ್ಞಾನ ತುಂಬ ಕುಂಠಿತ ಆಗ್ತದೆ. ಅದಕ್ಕೋಸ್ಕರ ನಾವು ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಬ್ಬರಿಗೂ ಪುಸ್ತಕಗಳು ಓದೋದು ಒಂದು ಚಟನ ಬೆಳೆಸಬೇಕು. ಅಂದರೆ ಅವರಿಗೆ ನಾವು ಹೇಳಿಕೊಟ್ಟದ್ದಕ್ಕಿಂತ ಓದೋದರಿಂದ ಬರುವಂಥ ಜ್ಞಾನ ತುಂಬ ಅತ್ಯಮೂಲ್ಯವಾದದ್ದು. ದೊಡ್ಡ ದೊಡ್ಡ ಮಹಾನ್ ಲೇಖಕರು ಒಳ್ಳೊಳ್ಳೆಯ ಪುಸ್ತಕಗಳನ್ನು ಬರೆದಿದ್ದಾರೆ. ಅವುಗಳನ್ನು ಮನೆಯಲ್ಲಿ ತಂದು ನಾವು ಇಡಬೇಕು. ಅಂದ್ರೆ ಅವ್ರಿಗೂ ಒಂದು ಓದ್ತಾರೆ. ಮುಖ್ಯವಾಗಿ ಮೊದಲು ನಾವು ಮನೆಯಲ್ಲಿ ಪುಸ್ತಕವನ್ನು ಓದ್ತಾ ಇದ್ದರೆ ಮಕ್ಕಳಿಗೂ ಅದರ ಜ್ಞಾನ ಬೆಳೀತದೆ. ನಾವು ಅದನ್ನು ಅವರಿಗೆ ಪ್ರತಿನಿತ್ಯ ಅಭ್ಯಾಸ ಮಾಡಿಸ್ಬೇಕು. ಸಾಹಿತ್ಯ ಪ್ರಪಂಚದ ಬಗ್ಗೆ ಅವ್ರಿಗೆ ಜ್ಞಾನವನ್ನು ಕೊಡಬೇಕು. ಅದಕ್ಕೋಸ್ಕರ ಒಂದು ಗಾದೆನೇ ಇದೆ. ತಲೆ ತಗ್ಗಿಸಿ ಓದಿದರೆ ತಲೆ ಎತ್ತಿ ಮೆರಿತಾರೆ ಅನ್ನೋದು ಒಂದು ಗಾದೆನೇ ಇದೆ. ನಾವು ತಲೆ ತಗ್ಗಿಸಿ ಪುಸ್ತಕವನ್ನು ಓದೋಣ, ಸಾಹಿತ್ಯವನ್ನು ಓದೋಣ. ಅಂದರೆ ನಾವು ಮುಂದೆ ಜೀವನದಲ್ಲಿ ಎಂಥ ಸಮಸ್ಯೆಗಳು ಬಂದರೂ ಕೂಡ ಎದುರಿಸಬಹುದು. ಅಂತಹ ಒಳ್ಳೆಯ ಪುಸ್ತಕಗಳು ನಾವು ಹುಡುಕಿ ಅವನ್ನು ಓದಿ ಸಾಹಿತ್ಯ ಪ್ರಪಂಚವನ್ನು ಬೆಳೆಸೋಣ. ಸಾಹಿತ್ಯ ಬುಕ್ಕುಗಳನ್ನು ಓದೋಣ. ಹಿಂದೆ ಟಿ ವಿ ಇಲ್ಲದ ಕಾಲದಲ್ಲಿ ಪುಸ್ತಕಗಳೇ ಎಲ್ಲರಿಗೂ ಒಂದು ಮನೋರಂಜನೆಯ ವಸ್ತು ಆಗಿತ್ತು. ಅದು ಮನೋರಂಜನೆ ಅನ್ನೋದಕ್ಕಿಂತ ಜ್ಞಾನದ ಒಂದು ಅಭಿವೃದ್ಧಿಯ ಹಾದಿಯಾಗಿತ್ತು. ಈಗ ಅದು ಬರ್ತಾ ಬರ್ತಾ ಕಡಿಮೆ ಆಗಿಬಿಟ್ಟಿದೆ. ಕೇವಲ ಮೊಬೈಲ್ನಿಂದ ಪುಸ್ತಕ ಓದೋದು ಕೂಡ ತುಂಬ ಕಡಿಮೆ ಆಗಿಬಿಟ್ಟಿದೆ. ನಾವು ಆದಷ್ಟು ಮನೆಯಲ್ಲಿ ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿ, ಟಿ ವಿ ನೋಡೋದನ್ನು ಕಡಿಮೆ ಮಾಡಿ, ಪುಸ್ತಕಗಳ ಬಗ್ಗೆ ಲಕ್ಷ್ಯ ವಹಿಸಿ ನಮ್ಮ ಮಕ್ಕಳಿಗೆ ನಾವು ಮುಂದಿನ ಪೀಳಿಗೆನ ಅಭಿವೃದ್ಧಿ ಹಾದಿಯಲ್ಲಿ ತರೋದಕ್ಕೆ ಸಾಹಿತ್ಯವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸಬೇಕು. ಅದರ ಜ್ಞಾನ, ಅದರ ಅನುಭವ ನಮ್ಮ ಜೀವನಕ್ಕೆ ತುಂಬ ಒಳ್ಳೆಯದು. ಇದು ಎಲ್ಲರೂ ಗೊತ್ತಿರೋ ವಿಷಯ. ಆದರೆ ಇಂದಿನ ಪ್ರಪಂಚದಲ್ಲಿ, ಗಡಿಬಿಡಿ ಪ್ರಪಂಚದಲ್ಲಿ ಅದನ್ನು ಮರೆತು ಬಿಡ್ತಾರೆ. ಆದಷ್ಟು ಕನಿಷ್ಠ ಪಕ್ಷ ನಾವು ದಿನಕ್ಕೆ 1 ತಾಸಾದರೂ ಪುಸ್ತಕಗಳನ್ನು ಓದೋದ್ರಿಂದ ನಮ್ಮ ಆರೋಗ್ಯದ ಮೇಲೂ ಒಂದು ಒಳ್ಳೆಯ ಪರಿಣಾಮ ಬೀರುತ್ತದೆ ಮತ್ತು ಜೀವನದಲ್ಲಿಯೂ ಒಂದು ಒಳ್ಳೆಯ ಪರಿಣಾಮ ಬೀರುತ್ತೆ. ಅದಕ್ಕೋಸ್ಕರ ನಾವು ಹೆಚ್ಚಿನ ಸಮಯವನ್ನು ಆಗದೇ ಹೋದ್ರೂ ಕಡಿಮೆ ಪ್ರಮಾಣದಲ್ಲಾದರೂ ಸ್ವಲ್ಪ ಓದಿನ ಕಡೆ ಗಮನ ಕೊಡೋದ್ರಿಂದ ನಮ್ಮ ಜ್ಞಾನ ಆಗಲಿ, ಜೀವನದ ಅಭಿವೃದ್ಧಿ ಆಗಲಿ ಮತ್ತು ನಮ್ಮ ಒಂದು ತಿಳುವಳಿಕೆಯಲ್ಲೂ ಕೂಡ ತುಂಬ ಬದಲಾವಣೆ ಆಗ್ತದೆ. ಅದಕ್ಕೋಸ್ಕರ ನಾವು ಸಾಹಿತ್ಯವನ್ನು ಜಾಸ್ತಿಯಾಗಿ ಬೆಳೆಸೋಣ, ಪುಸ್ತಕಗಳನ್ನು ಓದೋಣ. ಮತ್ತು ಈ ಸಾಹಿತ್ಯ ಪ್ರಪಂಚದಲ್ಲಿ ಇದು ಒಂದು ಅಭಿವೃದ್ಧಿಯ ಹಾದಿಯಲ್ಲಿ ನಡೆಯುವಂಥ ಒಂದು ವಿಷಯ. ಅದಕ್ಕೋಸ್ಕರ ನಾವು ಪ್ರತಿಯೊಬ್ಬರೂ ಇದನ್ನು ಪಾಲಿಸಬೇಕು. ಇದನ್ನು ಹೇಳಬೇಕು ಅಂತ ನನಗೆ ಈ ವಿಡಿಯೋದಲ್ಲಿ ಅನ್ನಿಸ್ತು.
ಇದು ಒಂದು ಚಿಕ್ಕ ವಿಷಯ ಮತ್ತು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೆ. ಇದನ್ನು ಕೇಳ್ರಿ, ಯಾರೂ ಸ್ಕಿಪ್ ಮಾಡಲಾರ್ದೇ ನೋಡಿರಿ, ಈ ವಿಷಯವನ್ನು ತಿಳ್ಕೊರಿ. ನಾ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ನಮಸ್ಕಾರ.